ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತಹಸೀಲ್ದಾರ್ ಕಚೇರಿಯ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ರುದ್ರಣ್ಣ ಯರಗಣ್ಣವರ್ ಆತ್ಮಹತ್ಯೆಯ ತನಿಖೆ ದಿಕ್ಕು ತಪ್ಪಿಸುವ ಹುನ್ನಾರ ನಡೆದಿದೆ ಎಂದು ವಿಧಾನಸಭೆಯ ಉಪನಾಯಕ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ತಹಸೀಲ್ದಾರ್ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಇದೆ, ಅದರ ದಾಖಲೆ ಎಲ್ಲಿ ಹೋದವು? ಅಲ್ಲದೆ ಇಲ್ಲಿಯ ತನಕ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ ಎಂದರು. ಬೆಳಗಾವಿ ತಹಸೀಲ್ದಾರ್ ಕಚೇರಿಯ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಸ್ಟಿಎ ನೌಕರ ರುದ್ರೇಶ್ ಯರಗಣ್ಣನವರ್ ತನಿಖೆಯನ್ನ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದು, ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿ ಗುರುವಾರ ಬಿಜೆಪಿ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಚನ್ನಮಾರುತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಬೆಳಗಾವಿ ತಹಸೀಲ್ದಾರ್ ಕಚೇರಿಯ ಕೊಠಡಿಯಲ್ಲಿ ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತನಿಂದಲೇ ಎಂದು ವಿಧಾನಸಭೆಯ ಉಪನಾಯಕ ಅರವಿಂದ ಬೆಲ್ಲದ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಆತ್ಮಹತ್ಯೆಯ ಭಾಗ್ಯ ಕೊಟ್ಟಿದೆ. ರುದ್ರೇಶ್ ಆತ್ಮಹತ್ಯೆ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಕೆಲಸ ಆಗಿದೆ. ಬೆಳಗಾಂದಲ್ಲಿ ರುದ್ರಣ್ಣ ಒಬ್ಬ ಅಮಾಯಕ ಸರ್ಕಾರಿ ನೌಕರ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ PAಗಳ ಮೂಲಕ ಮಾಡ್ತಿರುವಂತ ಅನ್ಯಾಯದ ತಡ್ಕೊಳಕ್ಕಾಗದ ತಹಸೀಲ್ದಾರ್ ಆಫೀಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ದುರ್ಘಟನೆ ಬೆಳಗಾಂದಲ್ಲಿ ಆಗಿದ್ದು, ನಮ್ಮ ಇಡೀ ಕರ್ನಾಟಕದ ಜನತೆಗೆ, ಅದರಲ್ಲಿ ವಿಶೇಷವಾಗಿ ಬೆಳಗಾವಿನ ಜನರಿಗೆ ಭಾಳ ತಲೆ ತಗ್ಗಿಸುವಂತ ಕೆಲಸ ಆಗೈತಿ. ಇಡೀ ಕರ್ನಾಟಕನ ನೋಡುವಂತ ದೊಡ್ಡ ಲೀಡ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಅವ್ರ ಕ್ಷೇತ್ರದ ಜನ ಮಾಡಿದ್ರು. ಒಬ್ಬ ಹೆಣ್ಮಗಳು, ಧೈರ್ಯ ಇದ್ದಂತ ಹೆಣ್ಮಗಳದಾಳ, ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾಳ, ರಾಜ್ಯಕ್ಕೆ ಒಳ್ಳೆ ಹೆಸರು ತೊಗೊಂಡ್ಬರ್ತಾರ ಅನ್ನುವಂತ ನಂಬಿಕೆ ಇಟ್ಕೊಂಡು, ಭರವಸೆ ಇಟ್ಕೊಂಡು ಅವ್ರ ಮೇಲೆ ಆಶೀರ್ವಾದ ಮಾಡಿದ್ರು. ಆದ್ರೆ ಅವ್ರು ಬಂದ ಮೇಲೆ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿ ಹೊಟ್ಟೈತಿ. ಅವರು ಮತ್ತು ಅವ್ರ ಕುಟುಂಬದವರು ಮತ್ತು ಅವರ ಜೊತೆ ಇರುವಂತ ಜನ, ಅವ್ರ PAಗಳು ಎಲ್ಲರೂ ಕೂಡಿ ಜನರಿಗೆ ಮಾಡ್ತಿರುವಂತ ಹರಾಸ್ಮೆಂಟ್ ಇಂದ ಇವತ್ತು ಪಾಪ ಆ ಅಮಾಯಕ ಇವತ್ತು ಸುಸೈಡ್ ಮಾಡ್ಕೊಂಡಾನ. ಅವ್ರದ್ದು ಅರೆಸ್ಟ್ ಇನ್ನೂ ತನಕನೂ ಆಗಿಲ್ಲ. ಅದಷ್ಟಲ್ದ ಆ ತಹಸೀಲ್ದಾರ್ ಆಫೀಸ್ ಅಂದ್ಮೇಲೆ ಅಲ್ಲಿ ವಿಡಿಯೋ ಕೂಡ ಇರ್ಬೋದು, ಕ್ಯಾಮ್ರಾ ಕೂಡ ಇರ್ತೈತಿ. ಆ ಕ್ಯಾಮ್ರಾ ಕ್ಲಿಪ್ಪಿಂಗ್ಗಳು ಏನಾಗಿದಾವ, ಆ ಕ್ಯಾಮ್ರಾ ಕ್ಲಿಪ್ಪಿಂಗ್ ದಲ್ಲಿ ಏನಾಗಿದೆ, ಇವರ ಆಡಿಯೋ ರೆಕಾರ್ಡಿಂಗ್ ಹೊರಗೆ ಬಂದಿದಾವ, ಆ ಆಡಿಯೋ ರೆಕಾರ್ಡಿಂಗ್ ನ ಮೂಲ ಏನು, ಮತ್ತು ಬೇರೆ ಯಾವ ರೀತಿಯ ರೆಕಾರ್ಡಿಂಗ್ ಇದಾವ, ಅವನ್ನೆಲ್ಲ ಪತ್ತೆ ಹಚ್ಚುವಂತ ಕೆಲಸ ಈ ಕೂಡಲೇ ಮಾಡಬೇಕಾಗೈತಿ. ಆ ಕೆಲಸ ಸರ್ಕಾರ ಆಗಲಿ ಪೊಲೀಸರಾಗಲಿ ಮಾಡ್ತಾ ಇಲ್ಲ. ಸಾಕ್ಷ್ಯ ನಾಶ ಆಗ್ತೈತಿ ಲೇಟ್ ಆತಂದ್ರೆ. ಹಂಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲ ನಾಯಕರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಕೂಡಿ ಇವತ್ತ ಪೊಲೀಸ್ ಕಮಿಷನರಿಗೆ ಮತ್ತು DC-ಗೆ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಇಮಿಡಿಯೇಟ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.